ಲಾಂಗ್ ಗ್ಯಾಪ್ ಅವೆ, ಅದೇ ಥರ ಕಡೆ ಲಾಂಗ್ ಗ್ಯಾಪ್ ಅವೆ, ಅವು ತಿರಂಗಿ ಶೂಟ್ ಮಾಡೋದಕ್ಕೆ ಏನಪ್ಪ ಮದ್ದಗಿರಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಅಂದರೆ ನೀವು ನಮ್ಮ ಏಕಶಿಲಾ ಬೆಟ್ಟದ ಹಿಂದಕ್ಕೆ ಹೋಗ್ಬಿಟ್ರೆ ಇಲ್ಲಿ ಸ್ಟ್ರೈಟ್ ಅಲ್ಲ, ಈ ಬ್ಯಾಕ್ ಸೈಡ್ ಹೋಗ್ಬಿಟ್ರೆ ಈ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಐತೆ, ಆ ಕಡೆ ಸುಮಾರಾಗಿರೋ ಗುಡ್ಡೆ ಐತೆ, ಆ ಗುಡ್ಡೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಅವೆರಡರ ಮಧ್ಯೆ ಒಂದು ನೀರಿನ ಕಟ್ಟೆ ನಿರ್ಮಿಸ್ತಾರೆ. ಆ ನೀರಿನ ಕಟ್ಟೆ ಮೇಲೆ ನಿಂತ್ಕೊಂಡು ನೀವು ಏಕಶಿಲಾಕನ್ನ ನೋಡಿದಾಗ ಮಲಗಿರೋ ಮದ ಆನೆ ಕಣ್ಣಂಗೆ ಕಾಣುತ್ತೆ. ಈ ಎರಡು ಉದಾಹರಣೆಗೆ ಮದ್ದಗಿರಿ ಅಂತ. ಮತ್ತೆ ಮಧುಗಿರಿ ಅಂತ ಹೆಂಗಾಯ್ತು ಅಂದರೆ ಮಾಸ್ತಿ ವೆಂಕಟೇಶ ಹೆಂಗಾರ ಕವಿ ನೀವೆಲ್ಲ ಕೇಳಿರ್ತೀರಾ, ಅವರು ನಮ್ಮ ಮಧುಗಿರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು, AC ಆಗಿದ್ರು. ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ನಾವು ಯಾವ ಥರ ಈ ಬೆಟ್ಟಕ್ಕೆ ವಿಸಿಟ್ ಕೊಟ್ಟು ಹತ್ತಾ ಇದೀವೋ ಅವ್ರು ಈ ಬೆಟ್ಟ ನೋಡೋಕೆ ಬಂದ್ರಂತೆ. ಈ ಬೆಟ್ಟ ತುಂಬ ಇಂಜಿನಿಯರ್ ಅವ್ರೇನು ಮಾಡಿದ್ರಂತೆ, ಮಧುಗಿರಿ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ, ಮಧುಗಿರಿ ಅಂತ ನಾಮಕರಣ ಮಾಡಿದ್ರಂತೆ. ಅವತ್ತರಿಂದ ಇಲ್ಲಿಯವರೆಗೂ ಮಧ್ವಗಿರಿ ಹೋಯಿತು, ಮಧುಗಿರಿ ಅಂತ ಬಂತು. ಏನಪ್ಪ ನೋಡಿ, 15ನೇ ಶತಮಾನ ತೆಗೆಸಿರೋದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿರೋದು, ಮಲ್ಲೇಶ್ವರ ದೇವಸ್ಥಾನ ಐತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತೆ, ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನ ಐತೆ, ಕೋಟೆಯಿಂದ ಆ ಕಡೆಗೆ ಒಂದು ಜೈನ ದೇವಸ್ಥಾನ ಇದೆ. ನಾನು ಹೇಳಿದ್ನಲ್ಲ, ಕ್ರಿಸ್ತ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಈ ಮಧುಗಿರಿ ಕೋಟೆಯನ್ನೆಲ್ಲ ಕಟ್ಟಿಸಿದ್ದಪ್ಪ ಫಸ್ಟಿಗೆ. ಏನಪ್ಪ ಅಂದ್ರಿಂದ ಇಲ್ಲಿವರೆಗೂ ನೋಡಿ, ತಿರುಗಿ ಕಳೆದ್ರು ಬಂತಾರೆ, ಏನು ಕೇಳ್ತಾರೆ ಅಂದರೆ ಅಣ್ಣ ರಾಜರ ಮನೆಗಳೆಲ್ಲ ಅಂತ ಕೇಳ್ತಾರೆ. ಈಗ ನೀವು 2 ವೀಲರ್ 4 ವೀಲರ್ ಪಾರ್ಕ್ ಮಾಡಿದಿರಲ್ಲ ಕೆಳಗಡೆ, ಆ ಬಿಲ್ಡಿಂಗ್ಸ್ ಏನವೋ ಅವೆಲ್ಲ ಆಗಿನ ಕಾಲದ ರಾಜರ ಮನೆಗಳು, ರಾಜ ದರ್ಬಾರ್ ಮಹಲು ಅವೆಲ್ಲ ಅವೇನ. ಇಲ್ಲೇನಾಗಿತ್ತಂದರೆ ಸುಮಾರು 7 ವರ್ಷದಿಂದ ಆಚೆಗೆ ಈ ಬೆಟ್ಟ ನಮ್ಮ ಏಕಶಿಲಾ ಬೆಟ್ಟ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿದ್ರು, ಪ್ರವಾಸೋದ್ಯಮ ಇಲಾಖೆಗೆ ಸೇರಿರಲಿಲ್ಲ. ಅವಾಗ ಏನಾಗಿತ್ತಂದರೆ ಕೋರ್ಟು, ತಾಲೂಕು ಆಫೀಸು, ಪಂಚಾಯತ್ ಆಫೀಸು ಎಲ್ಲ ಇದರೊಳಗಡೆ ಇತ್ತು. ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಮೇಲೆ ಆಫೀಸ್ಗೆಲ್ಲ ಖಾಲಿ ಮಾಡಿ ಬೇರೆ ಬೇರೆ ಎಲ್ಲ ಜನರಿಗೆ ಕಳಿಸ್ಕೊಳ್ತಾರೆ. ಆ ಬಿಲ್ಡಿಂಗ್ಸ್ ಎಲ್ಲ ಅವೆ. ಏನಪ್ಪ ಮತ್ತೆ ನೋಡು, ತಿರ್ಗಾ ಈ ಬೆಟ್ಟಕ್ಕೆ ಕೆಲವರು ಬಂದಿರೋ ಏನು ಕೇಳ್ತಾರಣ್ಣ, ಇಷ್ಟಪ್ಪ ಕಂಬಗಳು ಎಲ್ಲಿಂದ ಹೊತ್ಕೊಂಡ್ಬಂದಣ ಅಂತಾರೆ. ಎಲ್ಲಿಂದ ಹೊತ್ಕೊಂಡ್ಬಂದಿಲ್ಲ ಬಂದಾರ, ಇಲ್ಲಿ ಅಲ್ಲಿ ಗುಂಡುಗಳು ಕಾಣ್ತಾವಲ್ಲ, ಆ ಥರ ಗುಂಡುಗಳನ್ನ ಎಲ್ಲ ಹೊಡ್ಕೊಂಡು ಅವ್ರಿಗೆ ಯಾವ ಥರ ಬೇಕು ಆ ಥರ ಪಾಲಿಸ್ಕೊಂಡು ಇದು ಮಾಡಿದ್ರು. ಇಲ್ಲೇ ನೀವು ಜೈಲ್ನಲ್ಲಿ ನೋಡ್ಬೇಕು, ನೀವು ಆ ಕಡೆ ಒಂದೊಂದು ಕಂಬ ಇಷ್ಟು ದಪ್ಪ, ಸುಮಾರು 40 ಅಡಿ ಉದ್ದ ಜೈಲ್ಗಳಲ್ಲಿ. ಒಂದೊಂದು ಜೈಲ್ ಮೇಲೆ 8 ಕಂಬ ನಿಲ್ಸವ್ರು ಹಿಂಗೆ ಏಕ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಇಷ್ಟು ಬೆಟ್ಟಕ್ಕೂ ಗಾರೇನಪ್ಪ, ಆಗಿನ ಕಾಲಕ್ಕೆ ಸಿಮೆಂಟ್ ಇಲ್ಲ, ಬೆಟ್ಟದಿಂದ ಐತೆ ಬೀದರ್ ಸುಣ್ಕಲ್. ಈಗ ನೀವು ದೇವಸ್ಥಾನ ನೋಡಿದ್ರು ಅಂತ ಹೇಳಿದ್ರಲ್ಲ, ನೀವು ದೇವಸ್ಥಾನ ಅದ್ರ ಮುಂದಿರೋದೆಲ್ಲ ಸುಣ್ಕಲ್ಲೇನಪ್ಪ. ಈಗಲೂ ಒಂದು 5 ಲೋಡ್ ಮೇಲಾಗ್ತೈತೆ ಸುಣ್ಕಲ್, ಈಗಲೂ ಲೆಕ್ಕ ಕೊಡಿ. 15ನೇ ಶತಮಾನದಲ್ಲೆಲ್ಲ ಹೊಡ್ಸ್ಕೊಂಡಿರೋದು, ಈಗ 21ನೇ ಶತಮಾನ, ಸುಮಾರು 60,000 ವರ್ಷಕ್ಕೂ ಬ್ಯಾಕ್ ಸೈಡ್ ಹೊಡ್ಸ್ಕೊಂಡಿರೋದು. ಆಗಿನ ಕಾಲಕ್ಕೆ ಕುದುರೆ, ಕತ್ತೆ, ಆನೆ, ಒಂಟೆ ಮೇಲೆ ಎಲ್ಲ ಸಾಗಿಸ್ಕೊಂಡಿರೋದಿಲ್ಲ. ಇಲ್ಲಿ 4 ತೊಟ್ಟಿ ಮಾಡೋರು. ಈ ಕಳ್ಳೆನಿಂದ ಆ ಕಡೆ ಈಚಲ್ಗಿರ ಕಾಣ್ತಾವಲ್ಲ, ಅಲ್ಲಿ ಹೋಗ್ಬಿಟ್ರೆ ಗಾರೆ ಹಾಕಿರೋದು ಈಗಲೂ ಐತಪ್ಪ. ಇಷ್ಟು ಮಧುಗಿರಿ ಬೆಟ್ಟಕ್ಕೆ ಎಲ್ಲ ಗಾರೆ ಹಾಕಿರೋದಲ್ಲೇ. ಒಂದು 20 ಬಾಂಡ್ಲಿ ಮಳ್ಳ ಹಾಕೋದು, ಒಂದು 20 ಬಾಂಡ್ಲಿ ಸುಣ್ಕಲ್ ಹಾಕೋದು, ಒಂದಿಷ್ಟು ವೇಸ್ಟ್ ಬೆಲ್ಲ ಹಾಕೋದು. ಕಲ್ಲುಗಳವೆ ಈ ಥರ ದೊಡ್ಡ ಕಲ್ಲುಗಳು ರವಂಡಾಗಿರೋ, ಮಧ್ಯೆ ಓಲೈತೆ, ಅದಕ್ಕೆ ರಾಡ್ ಕಟ್ಟಿ ಆನೆ ಕಟ್ಟಿ ತಿರುಗಿಸ್ಬಿಟ್ಟು ಅಲ್ಲಿ 4 ತೊಟ್ಟಿ ಮಾಡೋದು. 4 ತೊಟ್ಟಿ, ಒಂದು ತೊಟ್ಟಿ ನೀರಿಗೆ, ಇನ್ನು 3 ತೊಟ್ಟಿ ರೆಡಿಯಾಗಿರೋ ಗಾರೆ ಹಾಕೊಳ್ಳೋದಕ್ಕೆ. ಇಷ್ಟು ಬೆಟ್ಟಕ್ಕೂ ಇಲ್ಲೇ ಗಾರೆ ಇರೋದು. ತುಂಬ ಚೆನ್ನಾಗಿತ್ತು. ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲು. ನಿಮಗೆ ಕೆಲವು ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ಏನೋ ತೋರಿಸ್ತೈತಂದರೆ ರೌಂಡ್ ದುರ್ಗ ಫಸ್ಟ್ 72nd ಅಂತ ತೋರಿಸ್ತೈತೆ. ಆದರೆ ನಾವಿಲ್ಲಿ 40 ವರ್ಷದಿಂದ ಮೇಕೆ ಮೇರಿಸ್ತಾ ಇದ್ದೀವಿ. ಸುಮಾರು ಜನ ಅಣ್ಣಂದ್ರು ಬರ್ತಾರಲ್ಲ, ಹೇಳ್ತಾರೆ ಇಲ್ಲ ಕಾರಣ ಇದೇ ದೊಡ್ಡದನ್ನ ಹೋದಂಗೆ ಈಗ ನೀವು 20% ಬಂದಿದ್ದೀರಪ್ಪ, ಇಲ್ಲಿಂದ 80% ಆಗುತ್ತೆ. ಅಲ್ಲಿ ಆ ಕೋಟೆ ಕಾಣುತ್ತಲ್ಲ ಕಂಬಗಳು, ಅಲ್ಲಿಗೆ ಹೋದ್ರೆ ಅರ್ಧ, ಇನ್ನು ಅಲ್ಲಿಂದ ಅರ್ಧ ಹಿಂದಕ್ಕೆ ಐತೆ. ತುಂಬ ಐತೆ. ಅಂದರೆ ನೋಡಿ, ಈ ಬೆಟ್ಟ ಇರೋದು ನಾವೆಲ್ಲರೂ ಮಾಡಿರೋ ಪುಣ್ಯ. ಈ ಬೆಟ್ಟ ನಮ್ದು ಎಲ್ಲರದು. ಆದರೆ ನಾವು 40 ವರ್ಷದಿಂದ ಹೇಳ್ತಾನೆ ಇದೀವಣ್ಣ ಬರೋರಿಗೆಲ್ಲ, ನೋಡಪ್ಪ 2 ಲೀಟ್ರ್ ಕ್ಯಾನ್ ತೂಕ ನೀರು ತರ್ತೀರಾ, ಕುಡಿತೀರಾ, ಬಿಸಾಕ್ಬೇಡ್ರಿ, ತಿಂಡಿ ತರ್ತೀರಾ, ಬಿಸಾಕ್ಬೇಡ್ರಿ, ಬರ್ತ್ಡೇ ಮಾಡ್ಕೊತೀರಾ, ಬಿಸಾಕ್ಬೇಡ್ರಿ ಅಂದರೆ ಏನು ನಾವು ಈಗ ಇಲ್ಲಿ ಹೇಳಿದ್ರೆ ಇಲ್ಲಿ ಬಿಟ್ಬಿಡ್ತಾರೆ. ಇದು ನಮ್ದು ಎಲ್ಲರದು, ಎಲ್ಲರೂ ಕ್ಲೀನಾಗಿ ಇಕ್ಕೋಬೇಕು. ನಮ್ಮ ಕೈಯಲ್ಲಂತೂ ಕಟ್ಸೋಕ್ಕಾಗಲ್ಲ, ಯಾರೋ ಮಹನೀಯರು ಕಟ್ಸವ್ರೆ. ಈಗ ನೋಡಿ, ಇದು ಪ್ರವಾಸೋದ್ಯಮ ಇಲಾಖೆ ಸೇರೋದೆ. ಇವರು ನಮ್ಮ ಸರ್ಕಾರದವ್ರು ಇದಕ್ಕೆ ಸ್ವಲ್ಪ ಕಿವಿಗೆ ಹಾಕ್ಕೊಂಡು ಚಿತ್ರದುರ್ಗದಲ್ಲಿ ಏನೋ 50 ರೂಪಾಯಿ ಟಿಕೆಟ್ ಮಾಡೋರಂತೆ. ಇದು ಹಣ ನಿಮಗೆ ಪೂರ್ತಿ ಸ್ಟೋರಿ ಕೇಳಿಲ್ವೇನೋ. ಈ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ 3 ಥರ ಹೆಸರಿಕವರಣ: ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ. ಅಂತರಾಳ ಬಾಗಿಲು ಅಂದರೆ ನೀವು ಫಸ್ಟ್ ನಿಮ್ಮನ್ನು ಇಲ್ಲಿ ಫೋನ್ ನಂಬರ್ ಕೇಳ್ತಾರಲ್ಲ, ಅದಲ್ಲ ಕಾರಣ. ಈ ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನ ಐತಲ್ಲ, ಅದ್ರ ಆಪೋಸಿಟ್ ನೀವು ಅದು ಬರ್ತಾ ನೋಡಿಲ್ಲ ಅಂದರೆ ನೀವು ಹೋಗ್ಬೇಕಾದ್ರೆ ನೋಡಿರಿ. ಈ ಥರ ಮೈನ್ ಬಾಗಿಲಿಗೆ ಏನು ಮಾಡೋರು ಅಂದರೆ ಲೆಫ್ಟಲ್ಲಿ ಒಂದು ರೈಟಲ್ಲಿ ಒಂದು ಕಲ್ಲಲ್ಲಿ ಆನೆ ಬಿಡಿಸಾರೆ, ಅದು ಮೈನ್ ಬಾಗಿಲು, ಅಂತರಾಳ ಬಾಗಿಲು. ದಿಡ್ಡು ಬಾಗಿಲು ಅಂದರೆ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಚಿಕ್ಕದಾಗಿರೋ ಬಾಗಿಲು, ಈ ಕಡೆ ಕಾಣಿಸ್ತಾ ನೋಡಿ, ಆ ಥರ ಬಾಗಿಲು
5 ಬಾಗಿಲಿದಾವೆ ಇದರಲ್ಲಿ, 5 ಬಾಗಿಲಿದಾವೆ. ಈ ಡೇ ಟೈಮ್ ದೊಡ್ಡ ಬಾಗಿಲು ಓಪನ್ ಇರುತ್ತೆ, ನೈಟ್ ಇದನ್ನು ಮುಚ್ಚಿಬಿಡ್ತಾರ. ಇದನ್ನು ಮುಚ್ಚಿದಾಗ ಅದರಲ್ಲಿ ಓಡಾಡ್ತಾರೆ, ಕಲ್ಯಾಣಕ್ಕೆ ಓಡಾಡ್ಬೇಕಂದ್ರೆ. ಅದು ದಿಡ್ಡು ಬಾಗಿಲು. ಮೈಸೂರು ಬಾಗಿಲು ಅಂದರೆ ಈ ಮೈಸೂರು ಕಡೆಗೆ ಈ ಥರ ದೊಡ್ಡ ಬಾಗಿಲಂತೆ, ಈ ಕಲ್ಯಾಣಿಂದ ಮುಂದಕ್ಕೆ ಆ ಕಡೆ ಹೋಗ್ಬಿಟ್ರೆ ಅದರಲ್ಲಿ ಹೈದರಾಲಿ ಕಾಲದಲ್ಲಿ ಏನಂದ್ರೆ ಶಾಸನ ಬಿಡಿಸೋದು ಉರ್ದುನಲ್ಲಿ, ಅದನ್ನ ಮೈಸೂರು ಬಾಗಿಲು ಅಂತ ಕರೀತಾರೆ. ಕೆಳಗಡೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು, ಮೇಲೆ ಕಲ್ಲಣ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋದ್ರೆ ಈ ಕಡೆ 4 ಬಾಗಿಲು, ಕಲ್ಯಾಣಿಂದ ಮುಂದಕ್ಕೆ. ಗುಡಿಯಿಂದ ಸ್ವಲ್ಪ ಸ್ಟ್ರೈಟ್ ಹೋಗ್ಬೇಕು, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಶಾಸನ ಯಾವುದು? ಕನ್ನಡದ, ಸಂಸ್ಕೃತದ? ಉರ್ದುನಲ್ಲಿ ಬರ್ತಾರೆ. ಹೈದರಾಲಿ ಇದರಲ್ಲಿ ಅವರು ಉರ್ದು ಲ್ಯಾಂಗ್ವೇಜಲ್ಲಿ ಬರ್ತಾರೆ ಇದರಲ್ಲಿ, ಅದನ್ನ ಮೈಸೂರು ಬಾಗಿಲು ಅಂತಾರೆ. ಮತ್ತೆ ಈ ಬೆಟ್ಟಕ್ಕೆ ನೋಡಿ, ಇಲ್ಲಿ ಹಿಂದೆ ನಿಮ್ಗೆ ಕಾಣ್ತಾವಲ್ಲ ಈ ಥರ ಕಲ್ಲಿನ ಬಾಗಿಲು, ಕೆಳಗಡೆ ಅಂತರಾಳ ಬಾಗಿಲಿಂದ ಹಿಡಿದು ಟಾಪಲ್ಲಿ ದೇವಸ್ಥಾನ ಐತಲ್ಲ ಅಲ್ಲಿವರೆಗೂ 21 ಬಾಗಿಲು ಬರ್ತಾವಣ್ಣ. ಆಮೇಲೆ ನಿಮಗೆ ಫ್ರಂಟಲ್ಲಿ ನೀವು ಬೆಂಗಳೂರಿಂದ ನಾವು ಗೌರಿಬಿದನೂರು ಹಿಂದೆ ಬರೋದು ಕಡೆ ನಾವು ಬರಬೇಕಾದ್ರೆ ಕೆಲವು ಬ್ರಿಡ್ಜುಗಳು ಕಾಣ್ತವೆ, ಬ್ರಿಡ್ಜು ಅಂತಾರೆ, ಬ್ರಿಡ್ಜು ಅಂತಾರೆ, ಬುರ್ಜು ಅಂತಾರೆ. ಅವು ಸೈನಿಕರು ಕಾವಲು ಕಾಯೋ ಬ್ರಿಡ್ಜುಗಳು. ಆ ಥರ ಬ್ರಿಡ್ಜುಗಳು ಈ ಏಕ್ಸೆಲ್ಲ ಬೆಟ್ಟಕ್ಕೆ ಲೆಫ್ಟಿಂದ ರೈಟ್ಗೆ 25 ಬ್ರಿಡ್ಜುಗಳವಣ. ಕೆಲವು ಬ್ರಿಡ್ಜ್ಗಳಲ್ಲಿ ರೂಮ್ಗಳಿವೆ. ರೂಮ್ ಏನಕ್ಕಪ್ಪ ಅಂದರೆ ಒಬ್ಬರು ಸೈನಿಕರು ಡ್ಯೂಟಿ ಮಾಡ್ತಾ ಇದ್ರೆ ಮತ್ತೊಬ್ಬರು ತಗೊಳ್ಳೋದಕ್ಕೆ 25 ಬ್ರಿಡ್ಜ್ಗಳಿವೆ ಅವು. ಆಮೇಲೆ ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟ 10 ಸುತ್ತಿನ ಕೋಟೆ. ನೀವು ಬೇಕಾದ್ರೆ ಮೇಲಿಂದ ಬರ್ಬೇಕಾದ್ರೆ ಕೌಂಟ್ ಮಾಡ್ಕೊಬರ್ರಿ. ಈ ಥರ 10 ಸುತ್ತು ಕೋಟೆ ದಾಟ್ಕೊಂಡು ಒಳಗಡೆ ಹೋಗ್ಬೇಕು, 10 ಸುತ್ತಿನ ಕೋಟೆ. ಆಮೇಲೆ ನೀರನ್ನು ಕಲ್ಯಾಣಿಗಳು ಅಥವಾ ಚಿಲುಮೆಗಳು ಅಥವಾ ದೊಣ್ಣೆಗಳು ಅಂತ ಕರೀತಾರೆ. ನಮ್ಮ ಈ ಸೆಂಟ್ರಲ್ ಅವ್ರು ಏನು ಬರ್ತಾರೆ ಅಂದರೆ ಚಿಲುಮೆಗಳು ಅಂತ ಹಾಕೋದು. ಅಣ್ಣ ಚಿಲುಮೆಗಳಂದರೆ ಎಲ್ಲಾನ ನೀರು ಹರಿತಾ ಇರ್ತೈತಲ್ಲ, ನಾವೆಲ್ಲ ನೀವು ಮಳ್ಳು ಒಳ್ಳಾಗ್ತೀವಲ್ಲ ಅದರಲ್ಲಿ ಉಗ್ತಾ ಇತ್ತಲ್ಲ ಅಂಥದನ್ನ ಚಿಲುಮೆ ಅಂತ ಕರೀತಾರಣ್ಣ. ಇದು ಮಳೆ ನೀರಿಗಾಗಿ ನಿರ್ಮಾಣ ಮಾಡಿಕೊಂಡಿರತಕ್ಕಂತಹ ಕಲ್ಯಾಣಿಗಳು. ಆಗಿನ ಕಾಲಕ್ಕೆ ಕಲ್ಯಾಣಿಗಳು ಅನ್ಬೋದು, ದೊಣೆ ಅನ್ಬೋದು. ಇದು ಕರೆಕ್ಟ್ ಆಗಿರೋ ಆನ್ಸರ್. ಇದು ಚಿಲುಮೆ ಅಂದರೆ ಉತ್ಪತ್ತಿ ಅಂತ ಚಿಲುಮೆ ಅಂತಾರೆ. ಇವು ದೊಡ್ಡವು 10 ಕಲ್ಯಾಣಿಗಳು. ಇದು ಮೊದಲನೇದು ಆನೆಬಾವಿ ಕಲ್ಯಾಣಿ, 2ನೇದು ಬಾತನ ಕಲ್ಯಾಣಿ, 3ನೇದು ಹಂಸದ ಕಲ್ಯಾಣಿ, 4ನೇದು ಹೆಬ್ಬಾವು ಕಲ್ಯಾಣಿ, 5ನೇದು ನೆವಲ್ ಕಲ್ಯಾಣಿ, 6ನೇದು ಮಾಮೂಲು ಕಲ್ಯಾಣಿ, 7ನೇದು ಸಿದ್ರ ಕಲ್ಯಾಣಿ, 8ನೇದು ಬೆಳೆಬಂಡೆ ಕಲ್ಯಾಣಿ, 9ನೇದು ಚಂದ್ರ ಕಲ್ಯಾಣಿ, 10ನೇದು ಹನುಮನ ಕಲ್ಯಾಣಿ. ಈಗ 10 ಕಲ್ಯಾಣಿಗಳು ಈ ಥರ ಬೆಟ್ಟಗಳು ಆರಾಮಾಗಿ ಇಡಬಹುದು. ಆಗಿನ ಕಾಲಕ್ಕೆ ಮನೆ ನೀರಿಗಾಗಿ ನಿರ್ಮಾಣ ಮಾಡ್ತಾರೆ. ಆಮೇಲೆ ಜೈಲ್ ರೂಮ್ಗಳು, ಯಾರು ಬಂದಾಗ ಜೈಲ್ ರೂಮ್ ಬೇಕಲ್ಲ ನೋಡಿ, ಇದೊಂದು ಜೈಲ್ ರೂಮು, ಇದೊಂದು ಜೈಲ್ ರೂಮು, ಇದೊಂದು ಜೈಲ್ ರೂಮು, ಆ ಕಡೆ ಒಂದು ಜೈಲ್ ರೂಮು, ಇದೇ ಥರ ಟಾಪಲ್ಲಿ 3 ಜೈಲ್ ರೂಮ್ಗಳು, 6 ಜೈಲ್ ರೂಮ್ಗಳು. ಆಮೇಲೆ ಈ ಥರ ಕಲ್ಲಿನ ಮಂಟಪಗಳು 6 ಕಲ್ಲಿನ ಮಂಟಪಗಳಾಗ. ಇದು 4ನೇ ಕಲ್ಲಿನ ಮಂಟಪ. ಈ ಕೆಳಗಡೆ ಸಿಗೋದು 3ನೇ ಕಲ್ಲಿನ ಮಂಟಪ. ಆ ಕೋಲಾರ ಸ್ವಾಮಿ ದೇವಸ್ಥಾನ ಸಿಗೋದು 2ನೇ ಕಲ್ಲಿನ ಮಂಟಪ. ನಿಮ್ಮ ಫೋನ್ ನಂಬರ್ ಕೇಳ್ತಾರೆ, ಲೆಫ್ಟಲ್ಲಿ ಸಿಗೋದು 1ನೇ ಕಲ್ಲಿನ ಮಂಟಪ. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸಿಗುತ್ತೆ, ಅದು 5ನೇ ಕಲ್ಲಿನ ಮಂಟಪ. ಟಾಪಲ್ಲಿ ಇರೋದು 6ನೇ ಕಲ್ಲಿನ ಮಂಟಪ. ಆಮೇಲೆ ಕಣಿಜಗಳು ಹಿಂಗೆ ರೌಂಡಾಗವೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ 2 ಅವೆ. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದೈತೆ, ಟಾಪಲ್ಲಿ 2 ಹತ್ರ ಒಂದವೆ, ಇದನ್ನ ಕಡೆ ಹಿಂಗೆ ರೌಂಡಾಗವೆ, ಮೇಲೆ ಗ್ಯಾಪ್. ಅವನ್ನ ಕೆಲವು ಇಲ್ಲಿರೋವನ್ನ ಈ ಭತ್ತ, ರಾಗಿ, ಅಕ್ಕಿ ಇದು ಶೇಖರಣೆ ಮಾಡ್ತಿರುತ್ತೆ. ಮೇಲಿರೋ ಕಣಿಜಗಳಿಗೆ ತುಪ್ಪಜ ಕಣಿಜ ಅಂತ ಕರೀತಾರೆ. ತುಪ್ಪಜ ಕಣಿಜ ಅಂತ ಯಾಕೆ ಕರೀತಾರೆ ಅಂದರೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ 21 ಬಾಗಿಲಾಗ್ಬಿಟ್ರೆ ಬೇರೆ ಕಡೆಯಿಂದ ಎಲ್ಲಿ ಬರೋಕ್ಕೆ ಅವಕಾಶ ಇಲ್ಲಣ್ಣ. ಅಕಸ್ಮಾತ್ ಯಾರನ್ನ ಬೆಟ್ಟ ತಿಂದ್ಗಡೆ ಏನಾದ್ರು ಬರಕ್ಕೆ ಬಂದರೆ ಆ ಶೇಖರಣೆ ಮಾಡಿರೋ ಜಂತುಪ್ಪ ಅವ್ರ ಮೇಲೆ ಸುರಿಯೋರಂತೆ, ಜಾರ್ ಬೆಳ್ಳಿ ಅಂತ. ಅದಕ್ಕಾಗಿ ತುಪ್ಪಜ ಕಣಿಜ ಅಂತ ಕರೀತಾರೆ. ಇದು ಯಾವ್ದಾದ್ರು ಬುಕ್ಕಲ್ಲಿ ಬರ್ದಿದಾರ ಇಲ್ಲ ಈ ಹೆಸರು ನೀವೇ ಹೇಳಿದ್ದಾರೆ? ಕೆಲವು ಕ್ರಿಸ್ತ ಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಕೋಟೆ ಕಟ್ಟಿಸಿದ್ರು. ಆಮೇಲೆ ಮೈಸೂರಿನ ದಳವಾಯಿ ದೇವರಾಜ ಅರಸನವರು 1678ರಲ್ಲಿ ರಾಜಭಾರ ಮಾಡಿದ್ರು. ಗಂಗರು ಮತ್ತು ರಘುವರು ರಾಜಭಾರ ಮಾಡಿದ್ರು. ಆಮೇಲೆ ಹೈದರಾಲಿ ಅಂತ ಇವು ಸೆಂಟ್ರಲ್ ಅವ್ರು ಬರ್ದಿರೋದನ್ನ. ಇನ್ನು ಉಳಿದಿರೋವೆಲ್ಲ ನಾವು ಖುದ್ದೋಗಿ ಸರ್ಚ್ ಮಾಡಿರೋದನ್ನ, ಏನೇನು ಎಲ್ಲೆಲ್ಲ ಏನಾಯ್ತಂತ. ಸುಮಾರು 1000 ಒಳಕಳವನ್ನೇ ಬೆಳೆದ. ಯಾಕಂದ್ರೆ ಈಗ ನಾವು ಒಬ್ರಿಗೆ ಹೇಳ್ಬೇಕಾದ್ರೆ, ಈಗ ಅಕಸ್ಮಾತ್ ನೀವು ಬರ್ತೀರಾ, ಅಣ್ಣ ಬಾರೋಣ ಅಂತೀರ, ನಾವು ಕ್ಲೀನಾಗಿ ಅವ್ನು ತೋರಿಸ್ಬಿಟ್ರೆ ನೀವು ಖುಷಿ ಪಡ್ತೀರ. ಕೆಲವು ಎಷ್ಟೋ ಜನಕ್ಕೂ ಗೊತ್ತಿಲ್ಲ. ಇಲ್ಲಿ ಗಾರಿಯಾರ ಕಲ್ಲುಗಳವೆ, ಅಲ್ಲಿ 4 ತೊಟ್ಟಿ ಅವೆ. ಆಮೇಲೆ ಈ ಬಾಗಿಲು ಇವೆಲ್ಲ ಹೇಳ್ದಲ್ಲ ಕೌಂಟ್ ಮಾಡಿದ್ವಲ್ಲ ನಾವು. ಈಗ ನಾವು ಒಬ್ರಿಗೆ ಹೇಳ್ಬೇಕಾದ್ರೆ ಫಸ್ಟ್ ನಾವು ಕುಲುಕುಷವಾಗಿ ಅದ್ರ ಅರ್ಥ ತಿಳ್ಕೊಬೇಕು. ತಿಳ್ಕೊಂಡು ಬಿಟ್ಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ಯಾಕಂದ್ರೆ ನಾವು ಕರ್ಕೊಂಡೋಗಿ ನಾವು ತೋರಿಸ್ಬಿಟ್ಟು, ಈಗ ನಾವು 10 ಕಲ್ಯಾಣಿ ಅಂದ್ವಲ್ಲ, 10 ಕಲ್ಯಾಣಿ ಅವನ 10 ಕಲ್ಯಾಣಿ ನಾವು ನೋಡಿದ್ದೀವಿ. 10 ಕಲ್ಯಾಣಿನೂ ನೋಡ್ಬೋದು ಈಗ. ಇವೆಲ್ಲ ಖುದ್ದಾಗಿ ನಾವು ನೋಡಿ ಹೇಳ್ತಾರೆ. ತುಂಬ ಕೆಲವರು ಹಣ ಬರ್ತಾರೆ. ಈಗ ನೀವು ಬಂದಿರಲಿಲ್ಲ, ನಿಮ್ಮ ಫ್ರೆಂಡ್ಸ್ ಬೆಂಗಳೂರಾಗ ಎಲ್ಲ ಹೇಳ್ತಾರೆ, ಅವ ಎಲ್ಲಿದೆಯಪ್ಪ ಅಂತಾರೆ, ಮಧುಗಿರಿ ಬೆಟ್ಟದಲ್ಲಿ ಇದ್ದೀವಿ ಅಂತಾರೆ. ಏನಿದೆ? ಏನಿಲ್ಲಪ್ಪ ಒಂದು ಕಲ್ಲು ಅಂತಾರೆ. ಹಣ ಒಂದು ಕಲ್ಲಲ್ಲ ನೋಡು, ಆಗಿನ ಕಾಲದಲ್ಲಿ ಕಟ್ಟಿರೋ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಕೆಳಗಡೆ ನೀವು ಒಳಗಡೆ ಬಂದ್ರಲ್ಲ, ಹೋಗ್ಬಿಟ್ರೆ ಒಂದು ಕುಡಿಯೋ ನೀರು ಬಾವಿನ 15ನೇ ಶತಮಾನದಲ್ಲಿ ತೆಗೆಸಿರೋದು. ಇವತ್ತು 21ನೇ ಶತಮಾನ. ಇವತ್ತಿಗೂ ಎಂಟೇರ್ ಮಧುಗಿರಿ ಇಷ್ಟು. ಈಗ ನಾವಿಲ್ಲಿಗೆ ಬಂದು 40 ವರ್ಷ ಆಗೈತೆ. ಅವಾಗ ಏನಿರಲಿಲ್ಲ ಮಧುಗಿರಿ. ಈಗ ಇಷ್ಟ ಆಗೈತಲ್ಲ, ಇಷ್ಟು ಜನ ಇವತ್ತಿಗೂ ಒಬ್ಬೊಬ್ಬರು 2 ಬಿಂದಿಗೆ, 3 ಬಿಂದಿಗೆ, 10 ಬಿಂದಿಗೆ, 20 ಬಿಂದಿಗೆ ಒಂದು ಡ್ರಮ್ ತಗೊಂಡು ಹೋಗ್ತಾರೆ ನೀರು, ಕುಡಿಯೋ ನೀರು. ಅಷ್ಟು ಚೆನ್ನಾಗೈತೆ. 4 ಕಡೆ 4 ಗಾಲಿ ಹಾಕ್ಸವ್ರೆ. ಪುಣ್ಯಾತ್ಮ ಆಗಿನ ಕಾಲದಲ್ಲಿ ತೆಗೆಸಿರೋದು. ಆ ತಾಯಿ ಹೆಂಗ್ಸ್ ತೆಗೆಸಿರೋದು.
ಆಮೇಲೆ ಅಲ್ಲಿ ಬಂದರೆ ಗೋಪಾಲ ಸ್ವಾಮಿ ದೇವಸ್ಥಾನ ಐತೆ, ಹಳೆ ದೇವಸ್ಥಾನ ತುಂಬ ಚೆನ್ನಾಗೈತೆ. ಅದಕ್ಕೆ ಪೂಜೆ ಮಾಡೋರಿಲ್ಲ. ಮಧ್ಯೆ ವೇಣುಗೋಪಾಲ ಸ್ವಾಮಿ ವಿಗ್ರಹ ಐತೆ, ಒಂದು ಕಡೆ ಕನಕಾಮಂತ್ರ ವಿಗ್ರಹ ಐತೆ, ಒಂದು ಕಡೆ ಆಂಜನೇಯ ಸ್ವಾಮಿ ವಿಗ್ರಹ ಐತೆ, ಸ್ವಲ್ಪ ಫ್ರಂಟಲ್ಲಿ ಒಂದು ಕಡೆ ಅಲವೇಲ್ ಮಂಗಮ್ಮ ತಾಯಿ ವಿಗ್ರಹ ಐತೆ, ಲಕ್ಷ್ಮೀದೇವಿ ವಿಗ್ರಹ ಐತೆ. ಆಮೇಲೆ ಎಷ್ಟೈತೆ ಈ ಕಾಂಪೌಂಡು, ಇಷ್ಟೊಂದು ಕಲ್ಯಾಣಿ ಐತೆ, ದೇವಸ್ಥಾನ ಹಂಗೈತೆ, ಕಲ್ಯಾಣಿ ಹಿಂಗೈತೆ. ಆಮೇಲೆ 4 ಕಂಬಗಳವೆ, ಸಿಹಿ ನೀರು ಬಾವಿ ಹಿಂಗೈತೆ, ಕುಡಿಯೋ ನೀರಿನ ಬಾವಿ, ಈ ಕಂಬಗಳು ಹಿಂಗವೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗೈತೆ, ಇಂಪ್ರೂವ್ಮೆಂಟ್ ಇಲ್ಲ. ಇಷ್ಟೆಲ್ಲ ನಮ್ಮಲ್ಲಿ ಇಟ್ಕೊಂಡು ನಾವು ಎಲ್ಲೆಲ್ಲಿಗೋ ಹೋಗ್ತೀವಿ, ಇದನ್ನೇ ನೋಡ್ಕೊಳ್ಳಲ್ಲ. ಹಾಂ ನೋಡಿ. ಇನ್ನೊಂದು ನಾನು ನೋಡಿ ಬಂದವ್ರಿಗೆಲ್ಲ ಹಿಂಗೆ ಎಷ್ಟೋ ಮೊಬೈಲಲ್ಲಿ ನೀವು ನೋಡ್ತೀರ, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅಣ್ಣವ್ರೆ ಅಕ್ಕನವ್ರೆ ಯಾರು ಈ ಥರ ಬರೀಬೇಡ್ರಿ, ಈ ಥರ ಗಲೀಜು ಮಾಡಬೇಡ್ರಿ, ನಮ್ಮದು ಅಂದರೆ ಯಾರು ಕೇಳೋಣ. ಎಷ್ಟೊಂದು ಪ್ಲಾಸ್ಟಿಕ್ಕು. ಈಗ 2 ಲೀಟ್ರ್ ಕ್ಯಾನ್ ತುಂಬ ತರ್ತೀಯ ತಗೊಂಡೀಗ. ಈಗ ಅಣ್ಣವ್ರು ಏನು ಹೇಳಿದ್ರಲ್ಲಿ, ನಾವು ಬರಬೇಕಾದ್ರೆ ಅವ್ರು 50 ರೂಪಾಯಿ ಕೇಳೋದು ಕೊಟ್ಟರು, ಇಸ್ಕೊಳ್ಳಿ ಸಂತೋಷ. ಬಟ್ ಅವ್ರು ಏನು ಮಾಡಬೇಕಂದ್ರೆ, ಇವ್ರು ಯಾರು ಕ್ಯಾನ್ಗಳು ತರ್ತಾರಲ್ಲ, ನೋಡಪ್ಪ ನಿನ್ನೆ 2 ಲೀಟ್ರ್ ಕ್ಯಾನ್ ತರಲಿಲ್ಲ ಅಂದರೆ ನಿನಗೆ 50 ರೂಪಾಯಿ ಫೈನು. ಸ್ವಲ್ಪ ಸಿಸ್ಟಮ್ ಮಾಡಬೇಕಲ್ಲ. ಆವಾಗ ಬೇರೆ ಕಡೆ ಟ್ರೆಕ್ಕಿಂಗಲ್ಲೆಲ್ಲ ಹಿಂಗೆ ಇದೆ. ಫಸ್ಟು ನೀವು ಏನು ತೊಗೊಂಡೋಗ್ತೀರಾ ಪ್ಲಾಸ್ಟಿಕ್ನ ಕೌಂಟ್ ಮಾಡ್ತಾರೆ. ಹಾಂ, ಫಸ್ಟ್ ಹೋಗ್ಬೇಕಾದ್ರೆ ಎಷ್ಟು ಪ್ಲಾಸ್ಟಿಕ್ ತಂದಿದ್ರೆ ಇಡೀ ಬ್ಯಾಗಲ್ಲಿ ಚೆಕ್ ಮಾಡ್ತಾರೆ. ಇವಾಗ ಒಂದು 15 ಪ್ಲಾಸ್ಟಿಕ್ ಇದೆ ಅಂದರೆ 15 ರೂಪಾಯಿಗೆ ಇಷ್ಟು ಡೌನ್ ಪೇಮೆಂಟ್ ಅಂತ ಕೊಟ್ಟಿರ್ಬೇಕು ನೀವು. ವಾಪಸ್ ಹೋಗ್ತಾ 15 ಪ್ಲಾಸ್ಟಿಕ್ ತೋರಿಸ್ಬೇಕು ನೀವು. ಹೌದೌದು, ಮಾಡ್ಬೇಕಣ್ಣ. ತುಂಬಾ ಚೆನ್ನಾಗಿರ್ತೈತೆ, ತುಂಬಾ ಚೆನ್ನಾಗೈತೆ. ಅದು ನಿಮ್ಮ ಗ್ರಾಮ ಪಂಚಾಯತಿ ಅವ್ರ ಕಡೆಯಿಂದ ಬರ್ಬೇಕದು. ನೀವು ಹೇಳ್ಬೇಕಂದ್ರೆ ಮುನ್ಸಿಪಾಲಿಟಿ ಅಲ್ವಾ, ಅವ್ರಿಗೆ ನೋಡ್ಬೇಕಣ್ಣ. ಬಂದು ನೋಡಿ ಕೆಲವು ಮನೆ ಯಾರು ಪೇಪರ್ನವ್ರು ಬಂದಿದ್ರು, ಪೇಪರ್ನವ್ರು ಬಂದು ಅವರು ಇವ್ರು ಯಾರು ನಮ್ಮ ಈಗ ಈ ಪ್ರವಾಸೋದ್ಯಮ ಸಾರಿಗೆ ಸಚಿವರಾಗಿದ್ದಾರೆ ಅಂತಲ್ಲ, ಅವ್ರನ್ನ ನೋಡಿ ಸ್ವಾಮಿ ಎಕ್ಸೆಲ್ಲ ಬೆಟ್ಟ ಹೆಂಗೈತೆ ನೋಡಿ, ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಅಣ್ಣ ಅಲ್ಲಿ 3 ಎಕರೆ ಮೈದಾನ ಐತೆ, ನೀವು ಕಣ್ಣಾಗ ಬೈಲಲ್ಲಿ ಅದನ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು, ಇಲ್ಲೊಂದು 2 ಎಕರೆ ಐತೆ, ಇದನ್ನೆಲ್ಲ ಒಂದು ಪಾರ್ಕ್ ಮಾಡಿಬಿಟ್ಟು, ಇಲ್ಲೂ ಒಂದು ಹೋಟ್ಲು ವ್ಯವಸ್ಥೆ, ಕುತ್ಕೊಳ್ಳೋಕೆ ಬೆಂಚ್ಗಳು 2 ಮಾಡಿಬಿಟ್ಟು ಅಲ್ಲಿ ಮಾಡಿಬಿಟ್ಟು, ಈಗ ಹಾಲಿ ಏನು ಬಿಲ್ಡಿಂಗ್ಸ್ ಅವೆಲ್ಲ ಖಾಲಿ ಆಗಿದೆ, ಸ್ವಲ್ಪ ಸುಣ್ಣ ಪೈಂಟ್ ಮಾಡಿಸ್ಬಿಟ್ಟು ಸ್ವಲ್ಪ ನಮ್ಮ ಸರ್ಕಾರದವ್ರು ಇದರ ಬಗ್ಗೆ ಗಮನ ಹರಿಸ್ಬಿಟ್ರೆ ಇದರಿಂದ ಒಳ್ಳೆ ದುಡಿಮೆ ಆಯ್ತಾನ, ಅವರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಮತ್ತಗಿರಿ ಶೇಪೇ ಚೇಂಜ್ ಆಗುತ್ತೆ. ಒಂದು ಬಸ್ನವ್ರಿಗೂ, ಒಂದು ಆಟೋದವ್ರಿಗೂ ತುಂಬ ಜನ ಬರ್ತಾರಣ್ಣ, ಎಷ್ಟು ಚೆನ್ನಾಗೈತೆ. ನೋಡಿ ಕೆಲವು ಎಲ್ಲ ಆಳ್ಬಿಟ್ಟು ಹೋಗ್ತವೆ. ನೋಡ್ರಿ ಆ ಕಲ್ಲು ನಾವು ಜೋಡಿಸ್ದಂಗಲ್ಲ, ಕೆಲವು ಹುಡುಗರು ಬಂದು ಕಿತ್ತಾಕ್ತಾರೆ, ಅದರಿಂದ ಏನು ಪ್ರಯೋಜನ ಐತೆ ನೋಡಿ. ಇಲ್ಲೆಲ್ಲ ಕಿತ್ತಾಕ್ತಾರೆ, ಇಲ್ಲೆಲ್ಲ ಜೋಡಿಸ್ತೆ ಇದ್ದೋಗ್ತಾಯಿದೆ ಅಂತ ನಾವು ಜೋಡಿಸಿದ್ರೆ ಕೆಲವು ಹಣ ಇದು ನಮ್ದು ಎಲ್ಲರದು ಬೆಟ್ಟ, ಎಲ್ರಿಗೂ ಜವಾಬ್ದಾರಿ ಇರಬೇಕು ನಮ್ಮದು ಅಂತ ಯಾರು ಹಂಗೆ ಅಂದ್ಕೊಳ್ಳೋದೇ ಇಲ್ಲ. ಇನ್ನೊಂದು ಕೆಲವು ಬರ್ತಾಳ. ಈಗ ನಾವೇನು ಹೆಚ್ಚಿಗೆ ಓದಿಲ್ಲ, ನಾನು ಸ್ವಲ್ಪ ಆಗಿನ ಕಾಲದಲ್ಲಿ 80-85 ಓದಿರೋದು ಸ್ವಲ್ಪ ಅಷ್ಟೇ. ಕೆಲವರು ಬರ್ತಾರೆ, ಬರ್ತ್ಡೇ ಅಂತ ಅದ್ಧೂರಿಯಾಗಿ ಮಾಡ್ಕೊತಾರೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡೋಣ. ಅದೇ ಬರ್ತ್ಡೇ ನೀವು 20 ಜನ ಹುಡುಗರು ಹುಡುಗಿರು ಬಂದಿಲ್ಲೆಲ್ಲ ಅಧ್ವಾನ ಮಾಡಿ ಹೋಗೋ ಬದಲು ಆ ಬರ್ತ್ಡೇ ವಿಷಯದನ್ನು ಯಾರನ್ನ ಒಂದು ಅನಾಥ ಆಶ್ರಮಕ್ಕೋ ಅನಾಥ ಮಕ್ಕಳಿಗೂ ಅವತ್ತು ಊಟ ಹಾಕ್ಸ್ಬಿಡಿ. ಬರ್ತ್ಡೇ ಲೋಕಲ್ ಅವರೇ ಮಾಡ್ತಾರೆ ಅನ್ಕೋತೀನಿ. ಎಲ್ರಿಗೂ ಹೇಳೋದು, ನಾನು ಎಲ್ರಿಗೂ ಸೇರಿಸೋದು ಹೇಳೋದು. ಈಗ ಬರ್ತ್ಡೇ ಅಂದ್ರೆ ಏನು ಗೊತ್ತಾ, ನಮ್ಗೇನು 1 ವರ್ಷ ಹೆಚ್ಚಿಗೆ ಆಗಂಗಿದ್ರೆ ಖುಷಿಯಾಗಿ ಮಾಡ್ಕೊಬೇಡೋಣ. 1 ವರ್ಷ ಹೋಗಿತ್ತು ಅಂತ ಯೋಚನೆ ಮಾಡ್ಬೇಕಣ್ಣ. ಏನ್ರಿ ಅಣ್ಣವ್ರೆ, 1 ವರ್ಷ ಈಗ 21 ಇರೋದು, ಮುಂದಕ್ಕಿನ್ನು 21 ಜಾಸ್ತಿ ಆಗುತ್ತೆ ಅಂದ್ರೆ 19 ಆದ್ಮೇಲೆ 20 ಇನ್ನು 1 ವರ್ಷ ಹೋಯ್ತು ಅಂತ ಬಾಧೆ ಪಡ್ಬೇಕು. 1 ವರ್ಷ ಕಳೆದೋಯ್ತಲ್ಲಪ್ಪ, ಹೆಂಗಪ್ಪ ನಮ್ಮ